ನಮ್ಮ ಜೂನ್ ಒಳಗೆ ಕಂಪ್ಲೀಟ್ ಮಾಡಲಿಕ್ಕೆ ಪೂರ್ತಿಯಾಗಿ ವ್ಯವಸ್ಥೆ ಆಗಬೇಕು. ಲ್ಯಾಂಡಿಂಗಿಗೆ ನಾವು ಬೇರೆ ಬೇರೆ ಯೋಚನೆ ಮಾಡ್ತಾ ಇದ್ದೀವಿ. ಬಹುತೇಕ ಅದು ಸಹ ಏನು ಬಾಧಕ ಆಗಲ್ಲ. ನಾವು ಫ್ಲೈಓವರ್ನ ಎಲ್ಲಿ ಬರ್ತದೆ ಕಂಪ್ಲೀಟ್ ಥ್ರೂ ಮಾಡಲಿಕ್ಕೆ ಪೂರ್ತಿ ವ್ಯವಸ್ಥೆ ಮಾಡಲಿಕ್ಕೆ ಅದರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಹೋಗಿದ್ದೀನಿ. ಸೊ ಯಾವೆಲ್ಲ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಥರ ಮಾತಾಡಿದ್ದೀವಿ. ಒಂದು ವೇಳೆ ಇದರ ಬಗ್ಗೆ ಏನು ಟೆಕ್ನಿಕಲ್ ಆಲ್ಟರ್ನೇಟಿವ್ಸ್ ಇದೆ, ಯಾಕಂತ ಹೇಳಿದರೆ ಈಗ ಫ್ಲೈಓವರ್ ಟರ್ನಿಂಗ್ ತೊಗೊಳ್ಬೇಕು ಮೇನ್ ರೋಡ್ ತನಕ. ಆ್ಯಂಡ್ ಅದನ್ನು ಹೇಗೆ ಮಾಡಬೇಕು, ಏನಾದರೂ ಲ್ಯಾಂಡ್ ಎಕ್ವಿಸಿಷನ್ ಸಮಸ್ಯೆಗಳು ಇದ್ಬಿಟ್ಟರೆ ಅದನ್ನು ಸರಿ ನಿವಾರಣೆ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ. ಸೆಂಟ್ ಜಾನ್ ಆಸ್ಪತ್ರೆ ಅವರು ಆಡಳಿತ ಮಂಡಳಿ ಏನು ಬೇಡಿಕೆ ಇಟ್ಟರು ಸರ್? ನಾವು ಸೆಂಟ್ ಜಾನ್ ಜೊತೆಗೆ ಚರ್ಚೆ ಮಾಡಿದ್ದೇವೆ. ಮುಕ್ತವಾದ ಮತ್ತು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಷನ್ಸ್ 4-5 ಇವೆ, ಅದರದ್ದು ಸಹ ಜಮೀನು ಬೇಕಾಗ್ತದೆ. ಅದು ಹೇಗೆ ನಾವು ತಗೊಳ್ಬೋದು ಅಥವಾ ಅವರಿಗೆ ತೊಂದರೆ ಕೊಡಲಾರದೆ ನಾವು ಹೇಗೆ ನಮ್ಮ ಫ್ಲೈಓವರ್ ಮಾಡ್ಬೋದು ಅದರ ಬಗ್ಗೆ ವೀಕ್ಷಣೆ ಮಾಡಲಿಕ್ಕೆ ನಾವು ಎಷ್ಟು ಪರ್ಸೆಂಟ್ ಮುಗಿದಿದೆ ಸರ್ ಕಾಮಗಾರಿ ಈಜಿಪ್ಟ್ರದ್ದು? ಕಾಮಗಾರಿ ಈಗ ಔಟ್ ಆಫ್ 1400 ಒಂದು 200 ಇದು ಮಾತ್ರ ಉಳಿದಿದೆ. ಏನೋ ಅದೇನು ಹೇಳ್ತಾರೆ ಅದನ್ನು ಗ್ರಿಡ್ ವಾಟ್ಸ್ ಇಟ್ ಕಾಲ್ಡ್, ಇದು ಏನು ಕಲಿತರೆ ಸೆಗ್ಮೆಂಟ್. ಔಟ್ ಆಫ್ 1400 ಅಲ್ವಾ? ಟೋಟಲ್ ಎಷ್ಟು ಉಳಿದಿದೆ ಈಗ? 178. ಔಟ್ ಆಫ್ 762 170 ಏನು ಹೇಳ್ತಾವೆ ಸೆಗ್ಮೆಂಟಲ್ ಗರ್ಡರ್ಸು ಕಾಸ್ಟ್ ಮಾಡಲಿಕ್ಕೆ ಮಾತ್ರ ಉಳಿದಿದೆ. ಅಟ್ ದ ರೇಟ್ ಆಫ್ ಅರೌಂಡ್ 45 per month ವಿ ಶುಡ್ ಬಿ ಏಬಲ್ ಟು ಫಿನಿಶ್ ಆಲ್ ದ ಕಾಸ್ಟಿಂಗ್ ಇನ್ another 2 to 3 months. ಸೊ ಗರ್ಡರ್ಸ್ ಕಾಸ್ಟ್ ಮಾಡಿ ಅದನ್ನು ಹಾಕಿಸ್ಲಿಕ್ಕೆ ಮಾತ್ರ ವ್ಯವಸ್ಥೆ ಆಗಬೇಕು. ಸೊ ಅದು ಬೇಗನೆ ಆಗ್ತದೆ ಅಂತ ಹೇಳಿ ನಮ್ಮ ಭಾವನೆ ಇದೆ. ವಿ ವಿಲ್ ಟ್ರೈ ಟು ಫಿನಿಶ್ ಬೈ ಜೂನ್. ಸರ್, ಪಾಲಿಕೆ ಚುನಾವಣೆ ಲೇಟೆಸ್ಟ್ ಬೈ ಜುಲೈ. ಪಾಲಿಕೆ ಚುನಾವಣೆಗಳ ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ? ಈಗ ಆಕ್ಷೇಪಣೆಗಳು ಕೂಡ ಈಗ ಡ್ರಾಫ್ಟ್ ರೋಲ್ಸ್ ಎಲ್ಲ ಪಾರ್ಟಿಸಿಗೆ ಕೊಡಲಿಕ್ಕೆ ಪಬ್ಲಿಷ್ ಮಾಡಿದ್ದಾರೆ. ಸ್ವಲ್ಪ ಕರೆಕ್ಷನ್ಸ್ ಇದು ಅದು ಸಹ ಅಪ್ಲೋಡ್ ಮಾಡಿಬಿಡ್ತೀವಿ. ಆಮೇಲೆ ಪೊಲಿಟಿಕಲ್ ಪಾರ್ಟಿ ಜೊತೆ ಚರ್ಚೆ ಮಾಡಿಬಿಟ್ಟು ವಿಲ್ ಗಿವ್ ದೆಮ್ ದ ವಿನ್ ಫಾರ್ ಡ್ರಾಫ್ಟ್ ರೋಲ್ಸ್ ಕೊಟ್ಟು ಆಕ್ಷೇಪಣೆ ಮತ್ತು ಇನ್ಕ್ಲೂಷನ್ಸಿಗೆ ಕ್ರಮ ತಗೋತೀವಿ. ಮಹಿಳೆಯರ ಮೀಸಲಾತಿ ಸ್ವಲ್ಪ ಕಡಿಮೆ ಆಯಿತು, ಅದನ್ನು ಸರಿ ಮಾಡಬೇಕು, ಸರಿದೂಗಿಸಬೇಕು. ಆಕ್ಷೇಪಣೆ ಬಂದಿದೆ, ಅದು ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗ್ತದೆ. ಯಾವ ನಮ್ಮ ಮಟ್ಟದಲ್ಲಿ